ಶ್ರೀ ಗುರುಚರಿತ್ರೆ ಅಧ್ಯಾಯ 7. ಹರಿ ಓಂ ಶ್ರೀ ಗುರುಭ್ಯೋನ್ನಮಃ. ಸಿದ್ಧಮುನಿಯು ಚರಿತ್ರೆಯನ್ನು ಮುಂದುವರಿಸುತ್ತಾ, ನಾಮಧಾರಕನೇ, ಈ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಹೇಳುತ್ತೇನೆ ಕೇಳು. ಇಕ್ಷ್ವಾಕು ವಂಶದ ಮಿತ್ರಸಹನೆಂಬ ಹೆಸರಿನ ರಾಜನು ಒಂದು ದಿನ ಬೇಟೆಗೆ ಹೋದಾಗ್ಗೆ ಒಬ್ಬ ರಾಕ್ಷಸನನ್ನು ಸಂಹರಿಸಿದನು. ಅದರ ಸೇಡು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಆತನ ತಮ್ಮನಾದ ಬಲಿ ಎಂಬ ರಾಕ್ಷಸನು ಕಪಟ ವೇಷದಿಂದ ರಾಜನಿಗೆ ಸೇವಕನಾಗಿ ನಿಂತನು. ಒಂದು ದಿನ ಮಿತ್ರಸಹನ ಮನೆಯಲ್ಲಿ ಶ್ರಾದ್ದವಿತ್ತು. ರಾಜನಿಂದ ವಸಿಷ್ಠಾದಿ ಋಷಿಗಳು ಬ್ರಾಹ್ಮಣ ಸ್ಥಾನಕ್ಕೆ ಆಮಂತ್ರಿಸಲ್ಪಟ್ಟಿದ್ದರು. ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಸಮಯ ಕಾಯುತ್ತಿದ್ದ ಸೇವಕರೂಪದ ರಾಕ್ಷಸನು ಯಾರಿಗೂ ಗೊತ್ತಾಗದಂತೆ ನರಮಾಂಸದಿಂದ ಅಡುಗೆಯನ್ನು ಸಿದ್ಧಪಡಿಸಿದ್ದನು. ಬ್ರಾಹ್ಮಣರಿಗೆ ಅದೇ ಅಡುಗೆಯನ್ನು ಎಲೆಗೆ ಬಡಿಸಲಾಯಿತು. ಜ್ಞಾನಿಗಳಾದ ವಸಿಷ್ಠರಿಗೆ ಅದು ಗೊತ್ತಾಗಿ ರಾಜನ ಮೇಲೆ ಕೋಪಗೊಂಡು, ತಂದೆಯ ಶ್ರಾದ್ದದ ದಿವಸ ಬ್ರಾಹ್ಮಣರಿಗೆ ನರಮಾಂಸ ಬಡಿಸಿದ ನೀನು 12 ವರ್ಷ ರಾಕ್ಷಸನಾಗಿ ಸಂಚರಿಸು ಎಂದು ಶಾಪ ಕೊಟ್ಟರು. ಕೂಡಲೇ ರಾಜನು ಕಲ್ಮಷಪಾದನೆಂಬ ಹೆಸರಿನ ರಾಕ್ಷಸನಾಗಿ ಕಾಡು ಸೇರಿದನು. ಒಂದು ದಿವಸ ಕಲ್ಮಷಪಾದನು ಹಸಿವೆಯಿಂದ ಬಳಲುತ್ತಿದ್ದಾಗೆ ಬ್ರಾಹ್ಮಣ ದಂಪತಿಗಳು ದೃಷ್ಟಿಗೆ ಬಿದ್ದರು. ಕಲ್ಮಷಪಾದನು ಹಿಂದು ಮುಂದಿನ ವಿಚಾರ ಮಾಡದೆ ಆ ಬ್ರಾಹ್ಮಣನನ್ನು ಕೊಂದು ತಿಂದು ಬಿಟ್ಟನು. ದುಃಖಿತಳಾದ ಬ್ರಾಹ್ಮಣ ಸತಿಯು, ಎಲೋ ರಾಕ್ಷಸ, ನಿನಗಾದ ಶಾಪದ ಅವಧಿ ಮುಗಿದ ಮೇಲೆ ನೀನು ಮತ್ತೆ ರಾಜನಾಗುವಿ. ಆಗ ನೀನು ನಿನ್ನ ಸತಿಯನ್ನು ಎಂದು ಮುಟ್ಟಿವಿಯೋ ಅಂದೇ ನಿನಗೆ ಮರಣ ಉಂಟಾಗಲಿ ಎಂದು ಶಾಪ ಕೊಟ್ಟು ಪತಿಯ ಪಾದುಕೆಗಳೊಂದಿಗೆ ಸಹಗಮನ ಮಾಡಿ ಪ್ರಾಣ ಬಿಟ್ಟಳು. ರಾಜನಿಗೆ ವಸಿಷ್ಠರು ಶಾಪ ಕೊಟ್ಟ ಅವಧಿ ಮುಗಿದೊಡನೆಯೇ ಆತನು ಪುನಃ ನರದೇಹ ಪಡೆದು ಮಿತ್ರಸಹ ರಾಜನಾಗಿ ಮಿಥಿಲಾನಗರದಲ್ಲಿದ್ದ ತನ್ನ ಅರಮನೆಗೆ ಬಂದನು. ಆದರೆ ವಿಪ್ರ ಸ್ತ್ರೀಯು ತನಗೆ ಕೊಟ್ಟ ಶಾಪದ ನೆನಪಾಗಿ ಹೆಂಡತಿಗೆ ಆ ವಿಷಯ ತಿಳಿಸಿ ದುಃಖಿತನಾದನು. ನಂತರ ರಾಜನಿಗೆ ಗೌತಮ ಋಷಿಗಳ ದರ್ಶನವಾಯಿತು. ಅವರು ರಾಜನ ಶಾಪ ನಿವಾರಣೆಗಾಗಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಬರಲು ತಿಳಿಸಿ ಆ ಕ್ಷೇತ್ರದ ಮಹಿಮೆಯನ್ನು ಈ ರೀತಿಯಾಗಿ ಹೇಳತೊಡಗಿದರು. ಮಿತ್ರಸಹ ರಾಜನೇ, ಕೇಳು. ಸೌದಾಮಿನಿ ಎಂಬ ಹೆಸರಿನ ಬ್ರಾಹ್ಮಣ ಕನ್ಯೆಯೊಬ್ಬಳಿದ್ದಳು. ದುರ್ದೈವದಿಂದಾಗಿ ಅವಳು ಚಿಕ್ಕಂದಿನಿಂದಲೇ ವಿಧವೆಯಾದಳು. ಪ್ರಾಯದ ತಾಪವನ್ನು ತಡೆಯಲಾರದೆ ಇವಳು ಒಬ್ಬ ಶೂದ್ರನನ್ನು ಕೂಡಿಕೊಂಡಳು. ಶೂದ್ರ ಸಂಸ್ಕಾರದಂತೆ ಇವಳು ಮಾಂಸ ಮದ್ಯಗಳನ್ನು ನಿರಾತಂಕವಾಗಿ ಸೇವಿಸತೊಡಗಿದಳು. ಗೋಹತ್ಯೆ ಮಾಡಿ ಇವಳು ಆಕಳ ಮಾಂಸವನ್ನು ಭಕ್ಷಿಸಿದಳು. ಕಾಲಾನುಕ್ರಮದಲ್ಲಿ ಅವಳಿಗೆ ಮುಪ್ಪು ಬಂದು ಮರಣವಪ್ಪಿದಳು. ಮುಂದೆ ಅವಳು ಸತ್ತಾಗ ಯಮದೂತರು ನರಕದಲ್ಲಿ ಎಸೆದು ಬಿಟ್ಟರು. ಯಮಲೋಕದ ಶಿಕ್ಷೆಯನ್ನು ಅನುಭವಿಸಿ ಮುಗಿಸಿದ ನಂತರ ಇವಳು ಒಬ್ಬ ಚಾಂಡಾಳನ ಮಗಳಾಗಿ ಜನ್ಮ ತಳೆದಳು. ಹುಟ್ಟುವಾಗಲೇ ಇವಳು ಕುರುಡಿಯಾಗಿದ್ದಳು. ಹೀಗಾಗಿ ತಂದೆ ತೀರಿಕೊಂಡ ನಂತರ ಇವಳು ಭಿಕ್ಷಾಟನೆಯಿಂದಲೇ ಬದುಕಬೇಕಾಯಿತು. ಅವಳಿಗೆ ದಿನನಿತ್ಯ ಹೊಟ್ಟೆಗೆ ಸಾಲುವಷ್ಟು ಅನ್ನವೂ ದೊರೆಯದಾಯಿತು. ಅಂಥ ಪ್ರಸಂಗದಲ್ಲಿ ಅವಳಿಗೆ ಕುಷ್ಠರೋಗ ಆವರಿಸಿದ್ದರಿಂದ ಇವಳನ್ನು ಯಾರೂ ಸನಿಹಕ್ಕೆ ಬರಿಸಿ ಕೊಡದಂತಾದಳು. 2 ದಿನಗಳಿಂದ ಊಟ ದೊರೆಯದ ಆ ಕುರುಡ ಭಿಕ್ಷುಕಿಯು ಮಾರ್ಗದ ಬದಿಗೆ ನಿಂತು ಭಿಕ್ಷೆ ನೀಡಿ ಎಂದು ಅಂಗಲಾಚುತ್ತಲೇ ಇದ್ದಳು. ಆ ದಾರಿಯಿಂದ ಗೋಕರ್ಣ ಕ್ಷೇತ್ರಕ್ಕೆ ಯಾತ್ರಿಕರ ಗುಂಪೊಂದು ಹೊರಟಿರುವುದು ಭಿಕ್ಷುಕಿಗೆ ಗೊತ್ತಾಯಿತು. ಪುಣ್ಯಕ್ಷೇತ್ರದಲ್ಲಿ ತನಗೆ ಹೊಟ್ಟೆ ತುಂಬ ಅನ್ನ ದೊರೆಯಬಹುದೆಂದು ಆಸೆಯಿಂದ ಅವಳು ಆ ಯಾತ್ರಿಕರನ್ನನುಸರಿಸಿ ಗೋಕರ್ಣ ಕ್ಷೇತ್ರಕ್ಕೆ ಬಂದು ತಲುಪಿದಳು. ಮಾರ್ಗದ ಒಂದು ಬದಿಗೆ ಕುಳಿತು ಭಿಕ್ಷೆ ನೀಡಿರಿ, ಅನ್ನ ನೀಡಿರಿ ಎಂದು ಒಂದೇ ಸವನೆ ಕೂಗಿಕೊಳ್ಳತೊಡಗಿದಳು. ಅಂದು ಶಿವರಾತ್ರಿಯ ಉಪವಾಸವಿದ್ದ ಪ್ರಯುಕ್ತ ಯಾರೂ ಆ ಭಿಕ್ಷುಕಿಗೆ ಅನ್ನ ನೀಡಲಿಲ್ಲ. ಸಾಯಂಕಾಲವಾಯಿತು. ಭಿಕ್ಷುಕಿಗೆ ಅಂದು ಸಂಪೂರ್ಣ ಉಪವಾಸವೇ ಗತಿಯಾಗಿತ್ತು. ಆದರೂ ಅವಳು ಭಿಕ್ಷೆ ಎಂದು ಕೂಗುತ್ತಲೇ ಇದ್ದಳು. ಭಕ್ತನೊಬ್ಬನು ಮೋಜಿಗಾಗಿ ಆ ಕುರುಡಿಯ ಭಿಕ್ಷಾಪಾತ್ರೆಯಲ್ಲಿ ಬಿಲ್ವಪತ್ರೆಯ ಗೊಂಚಲೊಂದನ್ನು ಹಾಕಿದನು. ಇದು ತಿನ್ನುವ ಪದಾರ್ಥವಲ್ಲವೆಂಬುದನ್ನು ಗುರುತಿಸಿದ ಆ ಹೆಂಗಸು ಸಿಟ್ಟಿನಿಂದ ಅದನ್ನು ದೂರ ಎಸೆದಳು. ದೈವಾವಶಾತ್ ಆ ಬಿಲ್ವಗೊಂಚಲು ಶಿವಲಿಂಗದ ಮೇಲೆ ಹೋಗಿ ಬಿದ್ದಿತು. ಶಿವನು ಅಷ್ಟರಿಂದಲೇ ಸಂತುಷ್ಟನಾಗಿ ಹೋದನು. ನಂತರ ಆ ಭಿಕ್ಷುಕೆಯು
ಹಸಿವೆಯಿಂದ ಸತ್ತು ಹೋದಳು. ಶಿವದೂತರು ಅವಳನ್ನು ಕರೆದೊಯ್ಯಲೆಂದು ಪುಷ್ಪಕ ವಿಮಾನ ತಂದಿದ್ದರು. ಇದನ್ನು ನಾನು ಪ್ರತ್ಯಕ್ಷ ಕಂಡಿರುವೆ. ಆದ ಕಾರಣ ನೀನು ಗೋಕರ್ಣಕ್ಕೆ ಹೋಗೆಂದು ಮುನಿಯು ಹೇಳಲು ರಾಜನು ಅದರಂತೆ ಮಾಡಿ ತನ್ನ ಶಾಪಕ್ಕೆ ನಿವೃತ್ತಿ ಪಡೆದುಕೊಂಡನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 7ನೇ ಅಧ್ಯಾಯವು ಮುಕ್ತಾಯವಾಯಿತು.